ಅಲ್ಲಿ ಫೋಟೋ. ಚಪ್ಪಾಳೆ ತೋಡ್ ಬಾಯ್ ನೀವು ಕೊಡ್ರಿ, ನೀವು ಮಾಡ್ರಿ, ನಾವೇನು ಇಲ್ಲಿ ಬರ್ರಿ, ಇಲ್ಲಿ ಮುಂದೆ ಬರ್ರಿ. ಹಾಂ ಎಲ್ಲರೂ ತೋರಿ ಹಂಗ. ಹಾಂ ಕೊಡ್ರಿ, ನೀವು ಇದು ಕೊಡ್ರಿ, ಜಯಣ್ಣವ್ರು ಕೊಡ್ರಿ. ಹಾಂ ಹಾಂ ಒಂದು ಫೋಟೋ ಹೊಡೆ ಬಿಡ್ರಿ. ಹಾಂ ನೋಡ್ರಿ. ನೋಡ್ರಿ ಯಾರ್ಯಾರ ಎಲ್ಲರೂ ಕೈ ಎಲ್ಲರೂ ಮಾಡ್ರಿ. ಹಾಂ ಹನುಮಂತವ್ರು ಕರಿ, ಅವ್ರು ಕರಿ, ನೀವು ಬರ್ರಿ ಮ್ಯಾಗ ಕರಿ, ನೀವು ಬರ್ರಿ. ನೀವು ಬರ್ರಿ ಮ್ಯಾಗ, ಅವ್ರಿಗೂ ಸನ್ಮಾನ ಇದು ಮಾಡ್ರಿ, ಅವ್ರು ಕರಿ. ನೀವು ಮ್ಯಾಗ ಬರ್ರಿ, ಇಲ್ಲಿ ಬರ್ರಿ. ಅವ್ರಿಗೊಂದು ಇನ್ನ ಹಾಕ್ರಿ, ಅವ್ರಿಗೆ ಶಲ್ಯ ಹಾಕ್ರಿ, ಅವ್ರಿಗೊಂದು ಶಲ್ಯ ಹಾಕ್ರಿ. ಬರ್ರಿ ಮ್ಯಾಗ ಬರ್ರಿ. ಹಾಂ ಶಲ್ಯ ಹಾಕ್ರಿ, ಅವ್ರಿಗೂ ಮ್ಯಾಗ ಕರಿ. ಅವ್ರ ಕಡೆ ಉದ್ಘಾಟನೆ ಮಾಡ್ಸ್ರಿ. ಬರ್ರಿ ಹೇಳ್ತೇನೆ. ಬರ್ರಿ ಫೋಟೋ ಹೊಡ್ರಿ, ಅವ್ರದ್ದು ಫೋಟೋ ಹೊಡ್ರಿ. ಈ ಕಡೆ ಬರ್ರಿ. ನೀನು ಹಾಕ್ರಿ, ಸುರೇಶ್ ಅವ್ರ ಕಡೆಯಿಂದ ಹಾಕ್ರಿ. ಹಾಂ ಸ್ವಲ್ಪ ಹಿಡಿ ಬರ್ರಿ, ನೀವು ಬರ್ರಿ. ಅವ್ರಿಗೆ ಅನುಮತಿ ಕೊಡ್ರಿ ಹಂಗೆ ಸ್ವಲ್ಪ ಇಲ್ಲಿ. ಹಾಂ ಇವನ್ ತೆಗೆದು ಬಿಡ್ರಿ ಎಲ್ಲ ಬಡ ಬಡ. ಇವನ್ ಸ್ಟಾರ್ಟ್ ಮಾಡ್ರಿ. ನೀ ಮೊಬೈಲ್ ಅದನ್ನ ತೊಗೊಂಡಿನ ಆ ಮೊಬೈಲ್ ತೊಗೊಬಿಡೋದು. ಇನ್ ಫೋಟೋ ಹೊಡ್ಯಾಕ ತೊಗೊಬೇಡ. ಇದು ಫೋಟೋದಾಗ ಬರುವಲ್ಲ ಮತ್ತೆಲ್ಲಿ ತಕೊಡ್ಸ್ಬಿಡ್ರಿ. ಇದು ಫೋಟೋ ಟೈಮ್ ಆಗೈತಿ. ಅವ್ನು ತೆಗೆದು ಬಿಡ್ರಿ. ಇದನ್ ಚಲೋ ಇದು ನೋಡ್ರಿ, ಸ್ವಲ್ಪ ಚಲೋ ಮಾಡಿ ನಿಮಗೆ ಕೊಡ್ತೀನಿ. ಚಲೋ ಮಾಡಕ್ ಹೇಳ್ರಿ. ಇದನ್ ಸಾಗೋಳಿ ಹೇಳ್ತಾರ. ಈ ಕಡೆ ಎಲ್ಲಾರು ಬರ್ರಿ ಸರ, ನೀವೆಲ್ಲ ಬರ್ರಿ. ಸಾಗೋಳಿ ಹೇಳ್ತಾರ. ಮೈಕ್ ಚಲೋ ಮಾಡಕ್. ಹಾಂ ಅದನ್ನ ಬಂದ್ ಮಾಡ್ಸಿ ಕೊಡ್ರಿ. ಇದನ್ ಚಲೋ. ಹಾಂ ಹಲೋ, ಅದು ಇಲ್ಲೇ ಹೇಳ್ರಿ, ಬಂದ್ ಮಾಡಿ ಇಲ್ಲೇ ಹೇಳ್ರಿ. ಇಲ್ಲಿ ಯೋಗ ಶಿಕ್ಷಕರು ಎಲ್ಲರೂ ಇದು ಮಾಡ್ರಿ. ಇವ್ರು ತೆಗಿತು. ಸ್ವಲ್ಪ ಹಾಸೋಡ್ರಿ ಎಲ್ಲಾರು. ಬರ್ರಿ ಎಲ್ಲ ಯೋಗ ಶಿಕ್ಷಕರು ಬರ್ರಿ ಎಲ್ಲ. ಯಾರು ಯೋಗ ಶಿಕ್ಷಕರು ಯಾರು ಇಂಟ್ರೆಸ್ಟ್ ಅದ ಅವ್ರು ಬರ್ರಿ. ಇದು ಸ್ವಲ್ಪ ಇದಕ್ಕೆ ಕನೆಕ್ಟ್ ಇದಕ್ಕೆ ಬಿಡ್ಬೇಕಲ್ಲ. ಇದು ಕನೆಕ್ಟ್ ಇದಕ್ಕೆ ದೂರ ಆಕತ್ತ, ದೂರ ಆಕತಿ. ಈಗ ಇರ್ಲಿ, ಈಗ ನಾ ಹಂಗೆ ಹೇಳ್ತೇನೆ, ಅವಾಗ ನೀವು ಮಾಡ್ಕೊಡಕತ್ತ. ಅಣ್ಣವ್ರು ಬರ್ರಿ, ಇಲ್ಲಿ ರಮಣ್ಣವ್ರ ಕರಿ, ಅವ್ರು ಗುರುಗಳ ಯೋಗ ಶಿಕ್ಷಕರು ಸರ, ನೀವು ಬರ್ರಿ. ಇಲ್ಲಿ ಮ್ಯಾಲ ಈ ಕಡೆ ತಗೋರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ.
ಎಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ರಿ. ಧ್ಯಾನ ಮುದ್ರೆ ಅಂತಂದ್ರೆ ಈ ರೀತಿ ಹಿಂಗಿರ್ಬೇಕು. ಚಿನ್ನ ಮುದ್ರೆ, ಧ್ಯಾನ ಮುದ್ರೆ ಅಂತ ಇರ್ಬೇಕು. ಎಲ್ಲರೂ ಈಗ ಕುಂಡ್ರಿ. ಎಲ್ಲರೂ ಯುವಕರಿದ್ರಿ, ಪದ್ಮಾಸನದ ಕುಂದ್ರಿ, ಈ ರೀತಿ ಕುಂದ್ರಿ. ಹಾ, ಪದ್ಮಾಸನದ ಕುಂದ್ರಿ, ಸುಖಾಸನದ ಕುಂದ್ರಿ. ಯಾರು ವಯಸ್ಸಿದ್ದಕ್ಕಂದ್ರೆ ನಿಮ್ಗೆ ಯಾವ ಬೇಕು ಆ ಆಸನದಲ್ಲಿ ಕೂತ್ಕೊಳ್ರಿ. ಪದ್ಮಾಸನ ಅಂತ, ಸುಖಾಸನ, ಸಿದ್ಧಾಸನ ಅಂತ ಇಷ್ಟ. ಇದು ಸಿದ್ಧಾಸನ ಇಷ್ಟ ಕುಂಡ್ರು. ಯಾರಿಗೆ ಪದ್ಮಾಸನ ಬೇಕೋ ಅವರು ಈ ರೀತಿ ಪದ್ಮಾಸನ ಕುಂಡ್ರಬೇಕು. ನಿಮಗೆ ಯಾವ ಇದು ಅನುಕೂಲ ಆಕತಿ ಆ ರೀತಿ ಕುಂಡ್ರಿ. ಆರಾಮ್ ಕುಂದ್ರಿ, ಭಾಳ ತ್ರಾಸ ಮುಟ್ಕೊಂಡು ಕುಂಡ್ರಂಗಿಲ್ಲ. ಸ್ವಲ್ಪ ಲೇಡೀಸ್ ಹೆಣ್ಣು ಹುಡುಗರಿ ಲಾಸ್ಟಿಗೆ ಜಾಗ ಬಿಡ್ರಿ, ಗಂಡು ಹುಡುಗರೆಲ್ಲ ಈ ಕಡೆ ಬಿಡ್ರಿ, ಆ ಲೈನ್ ಬಿಡ್ರಿ, ಈ ಕಡೆ ಬಿಡ್ರಿ. ಹೆಣ್ಣು ಹುಡುಗರಿಗೆ ಲಾಸ್ಟ್ ಲೈನ್ ಇದ್ದವ್ರಿ ಬಂದ್ಬಿಟ್ರಿ, ಒಂದ್ ಲೈನ್ ಖಾಲಿನ ಇಡ್ರಿ. ಎಲ್ಲರೂ ಈಗ ಗಂಡು ಹುರಿ ನೇರವಾಗಿರ್ಬೇಕು, ಕುತ್ತಿಗೆ ನೇರವಾಗಿರ್ಬೇಕು, ಕಣ್ಣು ಮುಚ್ಚ್ರಿ ಎಲ್ಲರೂ. ನಾನು ಹೇಳ್ತೀನಿ ಓಂಕಾರ, ಹಂಗೆಲ್ಲರೂ ತೋಡಿ ಎಲ್ಲರೂ ಓಂಕಾರವನ್ನು ಮಾಡೋಣ. ಉಸಿರನ್ನ ತೆಗೆದುಕೊಳ್ರಿ, ಕಣ್ಣು ಮುಚ್ಚ್ರಿ. ಓಂ 3 ಸಲ ಓಂಕಾರವನ್ನು ಮಾಡೋಣ. ಇವತ್ತೊಂದು ಸ್ವಲ್ಪ ಟೈಮ್ ಆಯ್ತು. ನಾಳಿಂದ ಬೆಳಿಗ್ಗೆ ಕರೆಕ್ಟ್ 5 ಗಂಟೆಗೆ 5:15 ಸ್ಟಾರ್ಟ್ ಮಾಡೋಣ. ಉಸಿರು ತಗೊಳ್ರಿ. ಓ ಈಗ ಶಾಂತಿ ಪಾಠ ಮಂತ್ರ ಹೇಳ್ತಾನು. ನಾನು ಮುಂದೆ ಹೇಳ್ತೀನಿ, ನೀವೆಲ್ಲರೂ ಹಿಂದಿಂದ ಹೇಳಿ. ಎಲ್ಲರೂ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಿಧಾನವಾಗಿ 2 ಕೈಗಳನ್ನು ಮೇಲ್ಗಡೆ ತಗೊಳ್ರಿ. ಕಣ್ಣು ಮ್ಯಾಗ ಆಡಿಸ್ಬೇಕು. ಕಣ್ಣು ಮ್ಯಾಗ ಹಿಂಗ ನಿಧಾನವಾಗಿ ಕಣ್ಣು ಮ್ಯಾಗ ಆಡಿಸ್ರಿ. ಈಗ ಸ್ವಲ್ಪ ಎಲ್ಲರೂ ಜಾಗಿಂಗ್ ಮಾಡೋಣ. ಜಾಗಿಂಗ್ ಹೆಂಗ್ ಮಾಡೋದಂದ್ರ ನಿಧಾನವಾಗಿ ಮಾಡಬೇಕು. ಸ್ವಾಮಿಗಳೇ, ಗುರುಗಳೇ, ಇದನ್ನ ಹಾಕಿ ಇದನ್ನ ಅಲ್ಲಿ ಹಾಕ್ಬೇಕ್ರಿ. ಇದು ಹಾಡ ಹಾಕೊಂಡ್ರಿ ಮ್ಯೂಸಿಕ್ ಅವ್ರಿಗೆ ಇಲ್ಲಿ ಇದನ್ನ ಹಾಕ್ಬೇಕು. ನಮ್ಮ ಇಲ್ಲಲ್ಲ ಪತಂಜಲಿ ಅದನ್ನ ಹಾಕ್ತಾಡ್ರಿ. ಇದನ್ನ ಹಾಕ, ಇದನ್ನ ಹಾಕಿ, ಇದನ್ನ ಫುಲ್ ಹಾಕಿರಿ. ಇದನ್ನ ಹಾಕಿ ಹಾಡ ಈಗ ಸೂಕ್ಷ್ಮ ವ್ಯಾಯಾಮ ಹಾಕೋ. ಜಾಗಿಂಗ್ ಮಾಡಿಸ್ರಿ. ತಗೊಳ್ಳಿ ಎಲ್ಲರೂ ಎದ್ದಿಲ್ರಿ. ಎಲ್ಲರೂ ನಿಧಾನವಾಗಿ ಹಿಂಗೆ ಕೈ ಹೆಂಗೆ ಹೇಳ್ಬೇಕು ಹೇಳಿ. ಹಿಂಗೆ ಕೂತಿರ್ತಿರ್ಲಿಲ್ಲ, ಹೆಂಗೆ ಹೇಳ್ಬೇಕಂದ್ರ ಕೈ ಊರಿ ಹಿಂಗೆ ಮುದುಕರ್ಗತೆ ಹೇಳ್ಬೇಡ್ರಿ. ಹೆಂಗೆ ಹೇಳ್ಬೇಕು ಹೇಳ್ರಿ ನೋಡ್ರಿ ಎಲ್ಲರಂಗೆ. ಕೈ ಮುಂದೆ ಮಾಡೇ ಹೇಳ್ಬೇಕು. ತಗೊಳ್ರಿ ನಿಧಾನವಾಗಿ ಶುರು ಮಾಡ್ರಿ ನೀವು. ಹಾಕ್ರಿ, ಸರ್ಸಾಡ್ಬೇಡ್ರಿ. ಬಸವಣ್ಣವ್ರ ವಚನ ಐತಿ ನೋಡ್ರಿ. ನಂದತ್ತರಿ ನಮ್ದು ಹಾಕ್ರಿ. ನಿಮ್ಮ ಮಕ್ತಿರಿ ಅದು ಹಾಕ್ಬಿಡ್ರಿ. ಒಂದು ಹಣ ಜಾಗಿಂಗ್ ಮಾಡಿಸ್ರಿ.
ಈಗ ಯಾರು ಅವಕ್ಕೆ ಹಾಡುಗಳು ನಮ್ಮ ಸ್ವಲ್ಪ ಅವ್ರು ಬ್ಯಾರೆ ತೆಗೆದು ಹಾಕ್ರಿ ಮಾಡಿಸ್ತಾರ. ಬಾಯಿಂದ ಉಸಿರಾಟ ಮಾಡ್ಬಾರ್ದು, ಕೇವಲ ಮೂಗಿಂದ ಉಸಿರಾಟ ಮಾಡಿ. ಸುಮಾರು 10 ಕಿಲೋಮೀಟರ್ ವಾಕಿಂಗ್ ಮಾಡಿದ್ರು ಕೂಡ ಇಷ್ಟೊಂದು ಎಕ್ಸರ್ಸೈಸ್ ಆಗಲ್ಲ. ಅದನ್ನ ಖುಷಿಯಿಂದ ಮಾಡೋದು, ಬಾಯಿಂದ ಉಸಿರಾಟ ಮಾಡಲ್ಲ, ಮೂಗಿಂದ ಮಾತ್ರ. ಜೋರ್ ಹಚ್ಚ್ರಿ. ಸೌಂಡ್ ಲೈಟ್ ಅದು ಬೇಡ ಬ್ಯಾಡ್ರಿ. ಹತ್ತಲ್ರು ಮಾಡ್ರಿ, ಹಂಗೆ ಮಾಡ್ರಿ. ಇತ್ತು ಚಲೋ ಐತಿ. ಚಲೋ ಐತಿ ನೋಡಿ. ಏನಾಗ್ತದೆ ಇಲ್ಲ ನಂದಕ್ಕೆ ಹಾಕಿಬಿಡ್ರಿ. ಇದಂತ ಮೈಕ್ ಹಂಗ ಇಲ್ಲ ಹಂಗೆ ಇಡುಂತ ಅದು ತೆಗಿರಿ. ಅದೇನು ಹಾಕಿ ಚಲೋ ಐತಲ್ಲ ಹಾಡ. ಮೈಕ್ ಇದು ಚಾಲು ಮಾಡಿ. ಇದು ಯಾಕೆ ಯಾವ್ದಾಗುತ್ತೆ ಹೇಳಿ. ಆಯ್ತು. ಹಾಂ ಹಿಂಗ್ಯಾಕಂದ್ರೆ ಚಲೋ ಐತಲ್ಲ. ನೀವು ನೋಡ್ರಿ, ನನ್ನ ಹಾಕಿ ನೋಡ್ರಿ, ಅದನ್ನ ಹಾಕಿ ನೋಡ್ರಿ. ತೋರಿ ಎಲ್ಲರೂ. ಹಾಂ ನೋಡಿ ತೋರಿ ಹಾಂ ಚಲೋ ಮಾಡಿರಲ್ಲ ನೀವು. ಇವ್ರ ಚಲೋ ಮಾಡ್ಯಾರ ಕೇಳ್ರಿ ಅವರು. ಹಾಂ ಈಗ ಈಗ ತೋರಿ ಇಷ್ಟಿಡ್ರಿ. ತೋರಿ ಈಗ ಎಲ್ಲಿಗೆ ಬರ್ರಿ. ತೋರಿ ಆಮೇಲೆ ನೋಡಿ ತೋರಿ. ಹಾಂ ಬಿಡ್ರಿ. ಚೈ ಈಗ ತೋರಿ. ಹಾಂ ಮಾಡ್ರಿ, ಹಂಗ ಮಾಡ್ರಿ. ಅದನ್ನ ತೆಗೀರಿ. ಯಾಕೋ ಇವು ಡಿಸ್ಟರ್ಬ್ ಆಗ್ತದೆ. ಹಾಂ ಅದನ್ನ ಹಾಕ್ರಿ, ಆಧಾರ್ ಹಾಕ್ರಿ. ಅದು ಯಾಕೋ ಅದು ಆಗೋಲ್ಲ. ಹಾಕ್ರಿ, ಅದನ್ನ ಹಾಕ್ರಿ, ಅದನ್ನ ಹಾಕ್ರಿ. ಹಾಕ್ರಿ ಅದನ್ನ ಅಲ್ಲೇ ಹಾಕ್ಬೇಕ್ರಿ. ಹಾಕಿ ಅದು ತೆಗಿ. ಅದು ಯಾಕೆ ಬಿಡ್ರಿ, ಸಾಕು. ಈಗ ತೋರಿ ನಿಧಾನವಾಗಿ. ನಿಧಾನವಾಗಿ ಮಾಡ್ರಿ. ಇದು ಓದ್ತದೆ ಸೌಂಡ್. ಹಲೋ, ನಿಧಾನವಾಗಿ ತೋರಿ. ಕಾಲನ್ನು ಅಗಲು ಮಾಡ್ರಿ. ಈ ರೀತಿ ಸ್ವಲ್ಪ ತೋರಿ. ಈ ಕೈ ಈ ರೀತಿ ಹೇಳ್ರಿ. ಹಾಂ ನಿಧಾನವಾಗಿ ಮಾಡ್ರಿ. ಆವೇನು ಸ್ವಲ್ಪ ಹಿಂಗೆ ಮಾಡ್ರಿ. ಆವೇನು ಏನು ಮಾಡಬೇಕು ಯಾರಿಗೆ ಬರ್ತೈತೆ ನೋಡ್ರಿ. ನಿಧಾನವಾಗಿ ಮಾಡ್ಬೇಕಾ. ಆವೇನು ಚೇಂಜ್ ನೋಡಿ ಹಿಂಗೆ ಈ ರೀತಿ ಮಾಡ್ರಿ. ಚೇಂಜ್ ತೋಡಿ ಚೇಂಜ್ ನೋಡಿ. ತೋಡಿ ಇನ್ನೂ ಸ್ವಲ್ಪ ಸೌಂಡ್ ಹೆಚ್ಚಿಡೋದು. ಸರ್
ಆಮೇಲೆ ನೋಡಿ ಪಾದಹಸ್ತಾಸನ ಹಿಂಗೆ ಆಮೇಲೆ ಚೇಂಜ್ ನೋಡಿ ಬಜ್ಜು ವೇಟು ನಿಮ್ಮೆಲ್ಲ ತೂಕ ಕಡಿಮೆ ಆಗ್ತದೆ ನೋಡಿ ಚೇಂಜ್ ಚೇಂಜ್ ತೋಳಿಗೆ change 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 हाँ मिल रही लड़ एक एडगाल है 2 3 4 1 2 3 4 1 2 3 4 1 2 3 4 ಈಗೇನು ಮಾಡ್ರಿ ಏಕ್ ನೋಡಿ ಎಲ್ಲರೂ ಕೈ ಸಮಾಂತರವಾಗಿ ಭೂಮಿಗೆ ದೋ ಮ್ಯಾಗ ಬನ್ನಿ ಸೀದಾ ಕೈಗಳಲ್ಲಿ 3 4 1 2 3 4 1 2 3 4 1 2 3 4 ಈಗೇನು ಮಾಡ್ರಿ 1 2 ಹಾ ಈಗ ವಿಶ್ರಾಮ ಈ ಕೈಗಳು ಹಿಂಗೆ ಮಾಡಿ ಮೊದಲೇ ಮಾಡುವ ಹಿಂಗೆ ಮಾಡು ಇಲ್ಲ ಆದರೆ ಹಿಂಗೆ 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 ವಿಶ್ರಾಮ ಬಂದ್ ಮಾಡ್ರಿ ಹಂಗೆ ಬಂದ್ ಮಾಡಿ ಎಲ್ಲರೂ ಹಲೋ ಯಾರು ಮಾತಾಡಬೇಡ್ರಿ ಮೌನ ಇರಬೇಕು ಈಗ ನಿಧಾನವಾಗಿ ಏನು ಮಾಡ್ರಿ ಎರಡೂ ಕೈಗಳನ್ನ ಹಿಂಗೆ ತೊಗೊಳ್ರಿ ಎರಡೂ ಕೈ ತಗೊಂಡ ಹಿಂಗೆ ಕ್ರಾಸ್ ಹೊಡ್ಬೇಕು ಒಂದ್ಸಲ ನೋಡ್ಕೋರಿ ಹಾಂ ಚೇಂಜ್ ಈಗ ಏನು ಮಾಡ್ರಿ ಈ ರೀತಿ ತಗೊಳ್ರಿ ಕಾಲ ಬೆಂಡಾಗಿರ್ಬಾರ್ದು ಸೀದಾ ಇರ್ಬೇಕು ಹೆಂಗ ನೋಡಿಲಿ ಯಾರಿಗೆ ಎಷ್ಟು ಬೇಕು ಅಷ್ಟ ಮಾಡ್ರಿ ತ್ರಾಸ ಹೊಡ್ಕೊಂಡು ಯಾರು ಮಾಡಬೇಡ್ರಿ ಇಲ್ಲಾರ ನಾಳೆ ಏನಾಗ್ತದೆ ನಾ ಯಾರು ಬರೋದಿಲ್ಲ ನೀವು ಮತ್ತೆ ಈಗೇನು ಮಾಡ್ರಿ ಎರಡೂ ಕೈಗಳನ್ನ ಈ ರೀತಿ ಮೊಣಕಾಲು ಮೇಲೆ ರೊಟೇಟ್ ಮಾಡ್ರಿ ಯಾರಿಗೆ ಮೊಣಕಾಲು ನೋವುಗಳಿದಾವ ತೊಂದರೆಗಳು ಅವೆಲ್ಲ ನಿವಾರಣೆ ಆಗ್ತದೆ ನೋಡ್ರಿ ನಿಧಾನವಾಗಿ ಮಾಡ್ರಿ ರಿವರ್ಸ್ ಮಾಡ್ರಿ ಮಾತಾಡ್ಬೇಡ್ರಿ ಯಾರು ಚೇಂಜ್ ಈಗ ನಡೆದ ಮ್ಯಾಗ ಕೈ ಇಡ್ರಿ ನಿಧಾನವಾಗಿ ರೊಟೇಟ್ ಮಾಡು ಎದುರು ಹಾ ಎಲ್ಲರೂ ಮಾತಾಡ್ಬೇಡ್ರಿ ಈಗ ತಗೊಳ್ರಿ ಬಾಯಿಂದ ಉಸಿರಾಟ ಮಾಡ್ಬೇಡ್ರಿ ಮುಗಿಯಿಂದ ಮಾತ್ರ ಮಾಡ್ರಿ ಎಲ್ಲರೂ ಬಾಯಿ ಮುಚ್ಚಿರಿ
ಈಗ ಪಾದಹಸ್ತಾಸನ ಮಾಡೋಣ. ಪಾದಹಸ್ತ ಅಂತಂದ್ರೆ ಏನು ಮಾಡಬೇಕು, ಈ ರೀತಿ ಸಮಸ್ಥಿತಿ ಒಳಗೆ ನಿಲ್ಬೇಕು. ಎರಡೂ ಕಾಲುಗಳು ಕೂಡಿರ್ಲಿ, ನಿಮ್ಮ ಬ್ಯಾಲೆನ್ಸ್ ತಕ್ಕ ನಿಲ್ರಿ. ಎರಡೂ ಕಾಲು ಕೂಡ್ಸಂತಲೇ ಮತ್ತೆ ನೀವು ಬೀಳ್ಬೋದು. ಸ್ವಲ್ಪ ಈ ರೀತಿ ಇರಲಿ. ಏಕ್ ಅಂದಾಗ ಈ ರೀತಿ ಕೈಗಳು ಇರ್ಬೇಕು ನೋಡ್ರಿ. ಸೊಟ್ಟದ ಕೈಗಳು ಹಿಂಗಲ್ಲ, ಕೈಯಾಗ ಶಕ್ತಿ ಇರ್ಬೇಕು. ಹೇಗಿರ್ಬೇಕು, ಭೂಮಿ ಸಮಾಂತರವಾಗಿ ನೋಡಿ. ನಿನ್ನ ಕೈ ನೋಡಿ ಹೆಂಗದಾವು, ಈಗ ನೋಡ್ಕೊರಿ. ಈಗ ನೋಡ್ರಿ ಹೆಂಗೆ ಸೊಟ್ಟಿಗೆ ನೋಡಿ ಕೈಗಳು ಸೀದಾ ಇರ್ಬೇಕು. ಅಲ್ಲಿ ನೋಡೋರು ಕೈ ಹಂಗೆ ನೀವು ಹಿಂಗೆ ನೋಡ್ಕೊರಿ. ಭುಜದ ಸಮಾಂತರ, ನೆಲಕ್ಕೆ ಸಮಾಂತರ ಇರ್ಬೇಕು. ಹಾಗೆ ಇರಲಿ. ಪೂರ್ಣ ಎತ್ತರ ಕೈಗಳನ್ನ. ಈಗ ಏನ್ ನೋಡಬೇಕು, ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು, ನಡದಿಂದ ಕೆಳಗಿನ ಭಾಗ ಸೀದಾ ಇರ್ಬೇಕು. ನೀವು ಮ್ಯಾಲ ನೋಡ್ಕೊರಿ. ಕೈಗಳು ಹಂಗೆ ನೋಡ್ರಿ, ಒಬ್ರು ಹಿಂಗ ಯಾವ, ಒಬ್ರು ಹಿಂಗ ಯಾವ, ಸೊಟ್ಟ ಯಾವ, ಕರೆಕ್ಟ್ ಸೀದಾ ಇರ್ಬೇಕು. ತೀಡ್ ಅಂದಾಗ ಹಿಂಗ ಎಷ್ಟು ಕೈಗಳು ಉದ್ದದಾವ ಹಾಗೇ ಹೀಗೆ ಬರ್ಬೇಕು. ಎರಡೂ ಕೈಗಳನ್ನ ನಿಮ್ಮ ಪಾದದ ಹತ್ತಿರ ಬರಲಿ. ಹಣಿಯನ್ನ ಮೊಣಕಾಲಿಗೆ ಹಚ್ಚಕ್ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಆಗದಷ್ಟು ಮಾಡ್ರಿ. ಕಾಲ್ ಬೆಂಡ ಅವರ್ದು 4 ನಿಧಾನವಾಗಿ ಮ್ಯಾಗ ಬರ್ರಿ. 5 6. ಈಗ ಒಂದೊಂದು ಸಲ ಮಾಡೋಣ. ಈಗ ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನ ಈ ರೀತಿ ಕೈಗಳಿರಲಿ. ಕೆಳಗಿನ ಭಾಗ ಏನದ ನೋಡು, ನೇರವಾಗಿರ್ಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ರೀತಿ ಎರಡೂ ಕೈಗಳು ಇರಲಿ. ಎರಡೂ ಸಾಧ್ಯದ. ನಿಮ್ಗೆ ಯಾರಿಗೆ ಕಾಲುಗಳು ಕೂಡಿಸಿದ್ರೆ ಒಳ್ಳೆಯದು, ಕೂಡಲಿಲ್ಲ ನಡೀತದ. ನಿಮ್ಮ ಮತ್ತೆ ಶಕ್ತಿ ಅನುಸಾರ ಮಾಡ್ರಿ. ಭಾಳ ತ್ರಾಸ ಮಾಡ್ಕೊಂಡು ಯಾರು ಮಾಡಕ್ ಹೋಗ್ಬೇಡ್ರಿ. ಇಷ್ಟಪಟ್ಟು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು, ಭಕ್ತಿಯಿಂದ ಮಾಡ್ಬೇಕು. ಯೋಗ ಬಹಳ ಶ್ರೇಷ್ಠವಾದದ್ದು. ಯೋಗದಿಂದ ನೀವು ಯಾವ ಔಷಧ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಡೈಲಿ ಯೋಗ ಮಾಡ್ತಿದ್ರಂದ್ರೆ ನಿಮ್ಮ ಬಾಡಿ, ನಿಮ್ಮ ಹೆಲ್ತ್ ನಿಮ್ಗೆ ಚೆನ್ನಾಗಿರ್ತದೆ. ಎಲ್ಲ ಸಕ್ಕರೆ ಕಾಯಿಲೆಗಳು, ಅಸ್ತಮಾ, ಅಲರ್ಜಿಕ್ಕು, ಯಾರಿಗೆ ಬೊಜ್ಜದ ಅದೆಲ್ಲ ನಿವಾರಣೆ ಆಗ್ತದೆ ನೋಡಿ. ಮತ್ತು ಮಕ್ಕಳಿಗಂತೂ ಭಾಳ ಒಳ್ಳೆಯದು. ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ನಿಮಗೆಲ್ಲ ಸ್ಮರಣ ಶಕ್ತಿ. ಈಗ ತಗೋರಿ, ಈ ರೀತಿ ಕೈಗಳನ್ನ ಹಿಡ್ಕೊಳ್ರಿ. ನಿಧಾನವಾಗಿ ಕಾಲುಗಳು ನೇರವಾಗಿರ್ಬೇಕು. ಎರಡೂ ಕಾಲು ಸಾಧ್ಯ ಆದ್ರೆ ಕೂಡಿಸ್ರಿ. ಇಲ್ಲಾಂದ್ರೆ ನಿಮ್ಮ ಶಕ್ತಿ ಅನುಸಾರ ಬ್ಯಾಲೆನ್ಸ್ ನಿಲ್ರಿ. ಏಕ್ ಅಂದಾಗ ಇಷ್ಟ ಈ ರೀತಿ ಬಗ್ಗಿಸ್ರಿ. ಒಂದ್ಸಲ ನೋಡ್ಕೋರಿ. ಎಲ್ಲರೂ ರೂಢಿ ಇಲ್ಲ ಹಿಂಗಿರಂಗಿಲ್ಲ. ಒಂದ್ಸಲ ನೋಡ್ಕೋರಿ ಹೇಗೆ ಮಾಡ್ತೀನಿ ನೋಡ್ರಿ. ಮುಂದೆ ನೀವು ಮಾಡ್ರಿ. ಗುರುಗಳದಾರ, ಸ್ವಲ್ಪ ನಿಮ್ಮ ಫಸ್ಟ್ ಟೈಮ್ ಅಂತ ಸ್ವಲ್ಪ ಹೇಳಿ, ನಾ ಅವ್ರ ಕೈ ಕೊಡ್ತೀನೋ. ನೋಡ್ರಿ ಈ ರೀತಿ ಬಗ್ಗಿಸ್ಬೇಕು. ನಿಮ್ ಬ್ಯಾಲೆನ್ಸ್ ತಕ್ಕಂಗ ಮಾಡ್ರಿ. ಸರ್ ಮಾಡ್ತಾರ ನೀವು ಮಾಡ್ಬೇಡ್ರಿ. ಗಮನಿಸ್ರಿ. ಹಾಗೆ ಒಮ್ಮೆ ನೋಡ್ಕೊಡ್ರಿ, ಆನಂತರ ನಿಧಾನ ಮಾಡಿ. ಹಿಂಗ ಅರ್ಧ ತಾಸು ನಿಲ್ಬೇಕು ನೋಡಿ. ಯಾರು ನಿಲ್ತೀರಿ ಹಂಗ ನಿಲ್ಬೇಕು. ನೀವು ಸ್ಟೆಮಿನಾ ಬರ್ಬೇಕು. ಈಗ ತೋಡಿ ಎಲ್ಲರೂ ಕೂಡಿ ಈ ರೀತಿ ಇರ್ಲಿ. ಏಕ್ ಎರಡೂ ಕಾಲುಗಳು ಇರ್ಲಿ. ಹಾಗೆ ಮಡಚು. ಬಗ್ಗಿಸ್ಬೇಡ್ರಿ. ನಿಧಾನವಾಗಿ ಬಗ್ಗರಿ. ಮುಚ್ಚಬೇಡ್ರಿ. ಕಣ್ ತೆರೆದು ಮಾಡ್ರಿ. ಕಣ್ ತೆರೆದು ಮಾಡ್ರಿ. ಕಣ್ ತೆರೆದು ಮಾಡಿ ಜೈಲಿ ಹೋಗಿ ಚಾನ್ಸ್ ಆಗ್ತದೆ. ನಿಧಾನಗತಿಲಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂಗಡೆ ಹೋಗಿ ಉಸಿರು ತಗೋತಾ ಮೇಲ್ಗಡೆ ಬರ್ರಿ. ಉಸಿರು ಬಿಡ್ತಾ ಮುಂದೆ ಬರ್ರಿ. ಈಗ ವೃಕ್ಷಾಸನ ಮಾಡೋಣ. ಇದು ಏನು, ತಾಡಾಸನ ಮಾಡೋಣ. ತಾಡಾಸನ ಮಾಡೋದ್ರಿಂದ ಏನೇನ್ ಲಾಭ ಅದಾವ ಅಂದ್ರೆ, ಮಕ್ಕಳು ಯಾರು ಗಿಡ್ಡದಲ್ಲ ಹೈಟ್ ಆಗ್ತೇರಿ. ಸ್ಮರಣ ಶಕ್ತಿ ಜಾಸ್ತಿ ಆಗತ್ತೆ. ಮಕ್ಕಳಿಗೆ ಬಹಳ ಅವಶ್ಯಕ ಇಲ್ಲ ಆಸನ. ಮಕ್ಕಳಿಗೆ ಬಹಳ ಮೆಮೊರಿ ಪವರ್ ಜಾಸ್ತಿ ಆಕತಿ. ಮಕ್ಕಳಿಗೆ ಶಿಟ್ ಕಡಿಮೆ ಆಕತಿ. ಯಾರಿಗೆ ಶಿಟ್ ಇರ್ತೈತಿಲ್ಲ ಅದು ಕಡಿಮೆ ಆಕತಿ. ಅದಲ್ಲ ಮತ್ತೆ ನೀವು ಹೈಟ್ ಗಿಡ್ ಇರ್ತಲ್ಲ, ಅವ್ರು ಹೈಟ್ ಆಗ್ತೀರಿ. ಮತ್ತೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತೈತಿ. ಯಾವ ರೀತಿ ಅಂದ್ರೆ ಕೈಗಳನ್ನು ಈ ರೀತಿ ಮಾಡೋದು. ಈಗ ನಿಧಾನವಾಗಿ ಮೇಲ್ಗಡೆ ಇರ್ತದೆ. ಮೇಲ್ಮುಖವಾಗಿರ್ಬೇಕು ಅಂಗೈಗಳು. ಅಂಗೈ ಆಕಾಶ ನೋಡ್ತಾ ಇರ್ಬೇಕು. ಸರಿಯಾಗಿ ಕಿವಿ ನೋಡ್ರಿ. ಎರಡು ಹಿಮ್ಡೆ ಎತ್ತರಿ. ಪೂರ ಹಿಮ್ಡೆ ಎತ್ರಿ. ನಿಮ್ ದೃಷ್ಟಿ ಎದುರುಗಡೆ ಇರ್ಬೇಕು. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಹಾಗೇನಿಲ್ರಿ.
ದೋ ಮತ್ತ ನಿಧಾನವಾಗಿ ಬಿಡ್ರಿ. ಟೈಮ್ ಇಲ್ಲ ನಂತಲೇ ಒಂದೊಂದು ಸಲ ಮಾಡಿಸೋಣ. ಈಗ ವೃಕ್ಷಾಸನ ಮಾಡೋಣ. ವೃಕ್ಷ ಅಂದ್ರೆ ಏನು? ಗಿಡ. ವೃಕ್ಷ ಅಂದ್ರ ಗಿಡ ಹೆಂಗ ಅಳಗ್ಯಾಡೋದು ನೋಡು, ಹಂಗ ನಿಲ್ಬೇಕು. ಈಗ ನಿಧಾನವಾಗಿ ಎಡಗಾಲನ ಎತ್ತರಿ, ಬಲ ತೊಡೆ ಮ್ಯಾಗ ಇಡೋದು. ಈ ರೀತಿ ನಿಧಾನವಾಗಿ ಮಾಡ್ಬೇಕು. ರೂಢಿ ಇಲ್ದವ್ರು ಹಾಗೆ ನಿಲ್ರಿ, ನಿಮ್ಗೆ ಹೆಂಗ್ ಬೇಕು ಹಂಗ ಹಾಗೆ ನಿಲ್ರಿ. ಇಲ್ಲಿ ಇಷ್ಟು ಸ್ವಲ್ಪ ಇಷ್ಟ ನಿಂತರೂ ನಡೀತೈತಿ. ಆಮೇಲೆ ಏನ್ ಮಾಡ್ಬೇಕು? ಈ ರೀತಿ ಕಾಲುಗಳನ್ನು ತರಬೇಕು. ನಿಧಾನವಾಗಿ ಕೈಗಳು ಮೇಲ್ಗಡೆ ಎತ್ತಬೇಕು. ನಮ್ ದೃಷ್ಟಿ ಎದುರುಗಡೆ ಇರ್ಬೇಕು. ಈ ರೀತಿ ಕೈಗಳನ್ನ ಕೂಡಿಸ್ಬೇಕು. ವಿಶ್ರಾಮ. ಈಗ ಈ ಕಾಲು ಸೇಮ್ ಅಪೋಸಿಟ್. ಬಲಗಾಲನ ಎತ್ತರಿ. ತೋಡ್ರಿ. ಹಾ, ಪೂರ್ಣ ಸಾಧ್ಯದಷ್ಟು ಮೇಲ್ಗಡೆ ತಗೊಳ್ರಿ. ನಿಧಾನವಾಗಿ ಮಾಡ್ಬೇಕು. ಒಮ್ಮೆ ಬ್ಯಾಲೆನ್ಸ್ ಸಿಗುದಿಲ್ಲ. ಆಸನ. ನಿಧಾನವಾಗಿ ಹಿಂಗ್ ಮಾಡ್ಬೇಕು. ವೃಕ್ಷಾಸನ. ಮೊದಲು ನಿಲ್ರಿ. ಕೈ ಸ್ಟ್ರೇಟ್ ಮಾಡ್ಕೊರಿ. ಕೈ ಪೂರ ಸ್ಟ್ರೇಟ್. ಹಾ, ಈ ರೀತಿ ಪ್ರಾಕ್ಟೀಸ್ ಮಾಡೋದು ಡೈಲಿ. ಒಂದೇ ಸಲ ಬರೋದಿಲ್ಲ, ಈ ರೀತಿ ಮಾಡ್ಬೇಕು. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಹೆಂಗಂದ್ರ ಅಲ್ಲೇ ಸೈಡ್ ಮಾಡ್ಕೊಡಿ. ಅಲ್ಲೇ ಹೆಂಗ ಈ ರೀತಿ ಕೈಗಳನ್ನ ಎಲ್ಲಿ ನಮಸ್ಕಾರ ಅಂದ್ರೆ ಎಲ್ಲಿ ಇರಬೇಕು? ಕೈಗಳು ಇಲ್ಲಿ ಎದಿ ಮ್ಯಾಗ ಇರ್ಬೇಕು. ಇಲ್ಲಿ ಅಲ್ಲ ನಮಸ್ಕಾರ, ಯಾವಾಗಲೂ ತಪ್ಪದ. ಎಲ್ಲಿ ಬರ್ಬೇಕು? ಈ ರೀತಿ ಬರ್ಬೇಕು. ನಮಸ್ಕಾರ ಮಾಡ್ತಿರ್ತಿರಲ್ಲ ದೇವರಿಗೆ ಅಥವಾ ಯಾರಿಗೆ ಬಂದಾಗ, ಇಲ್ಲಿ ಅಲ್ಲ, ಇಲ್ಲಿ ಇರ್ಬೇಕು. ಸಮಾಂತರ ಇರ್ಬೇಕು ಕೈಗಳು. ಹಾ, ಈಗ ನಾನು 12 ಸೂರ್ಯ ನಮಸ್ಕಾರದ ಮಂತ್ರಗಳ ಹೆಸರನ್ನು ಹೇಳ್ತಾ ನಾನು ಹೇಳ್ತೀನಿ. ನಂಗೆ ಎಲ್ಲರೂ ಹೇಳ್ರಿ. ಗುರುಗಳು ಅದಾರಲ್ಲ ಅವರು ಹೇಳ್ತಿರ್ತಾರೆ. ಓಂ ಮಿತ್ರಾಯ ನಮಃ. ಓಂ ಒಂದ್ಸಲ ನಾವು ಅವ್ರು ಕೂಡಿ ಮಾಡ್ತೀವಿ, ನೀವು ನೋಡ್ಕೋರಿ. ಒಂದೊಂದ್ಸಲ ಬರೋದು ತಪ್ಪು ಮಾಡ್ತೀರಿ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಬಾಣವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸಾವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಎಲ್ಲರೂ ಕೂಡ ಮಾಡೋಣ. ಎಲ್ಲರೂ ಕೂಡ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಬಾಣವೇ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ.
अर्चे नमः। ओम आदित्याय नमः। ओम सवित्रे नमः। ओम भास्कराय नमः। ओम सवित्रे सूर्य नारायण नमः। ವಿಶ್ರ ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಮಾಡೋಣ. ತೋರಿ ಎಲ್ಲರೂ ಅಷ್ಟೋತ್ತರಾಸನ ಪ್ರಾಣಾಸನ ಮಾಡ್ರಿ. ಅಷ್ಟೋತ್ತರಾಸನ ಉಸಿರು ತೆಗೆದುಕೊಳ್ಳುತ್ತಾ ಹಿಂದ್ಗಡೆ ಬಾಗ್ರಿ. ತೋಡಿ ಉಸಿರನ್ನ ಬಿಡುತ್ತಾ ಪಾದ ಹಸ್ತಾಸನ. ಅಶ್ವ ಸಂಚಲನಾಸನ ಎಡಗಾಲನ್ನ ಹಿಂದೆ ಎಡಗಾಲ ಹಿಂದೆ ತೋರಿ. ಅಶ್ವ ಸಂಚಲನಾಸನ ಮಾಡ್ರಿ ಎಲ್ಲರೂ ಮಾಡ್ರಿ ಎಲ್ಲರೂ ಮಾಡ್ರಿ. ಚದುರಂಗ ದಂಡಾಸನ ಹೇಳ್ರಿ. ಚದುರಂಗ ದಂಡಾಸನ. ಶಶಾಂಕಾಸನ ಮನದ ಹಾಗೆ ಮನಕಾಲೂರಿ ಪೂರ್ಣ ಹನಿಯನ್ ಹತ್ರಿ. ನೆಕ್ಸ್ಟ್ ಅಷ್ಟಾಂಗ ನಮನಾಸನ. ಎರಡು ಕಾಲು ಮೊಣಕಾಲು ಎದೆ ಗದ್ದ ಎರಡು ಕೈಗಳು. ಭುಜಂಗಾಸನ ಉಸಿರು ತೆಗೆದುಕೊಳ್ಳುತ್ತಾ ಮೇಲ್ಗಡೆ. ನೆಕ್ಸ್ಟ್ ಉಸಿರು ಬಿಡುತ್ತಾ ಅಪರ್ವತಾಸನ. ನೆಕ್ಸ್ಟ್ ದಕ್ಷಿಣ ಅಶ್ವಸಂಚಲನಾಸನ ಎಡಗಾಲನ್ನ. ನೆಕ್ಸ್ಟ್ ಪಾದ ಹಸ್ತಾಸನ. ಊರ್ಧ್ವ ನಮನಾಸನ ಉಸಿರು ತೆಗೆದುಕೊಳ್ಳುತ್ತಾ ಪೂರ್ಣ ಹಿಂದ್ಗಡೆ ಬನ್ರಿ. ಉಸಿರು ಬಿಡುತ್ತಾ ಪ್ರಣಾಮಾಸನ. ಈಗ ಲಾಸ್ಟ್ ಒಂದು ಸರಿ ಮಾಡಿ ಸಾಕು. ಈಗ ಮುಂದಿನ ಕೂಟಾಸನ ಮಾಡಕ್ಕೆ ಈಗ ನಿಧಾನವಾಗಿ ಹಿಂದ್ಕೊಂಡ್ರಿ ಎಲ್ಲರೂ. ಕೈ ಊರಾಗಿಲ್ರಿ. ಸ್ವಲ್ಪ ಎಲ್ಲರೂ ಈ ರೀತಿ ಕಾಲುಗಳಾಗಲ್ ಮಾಡ್ರಿ. ಮಾತಾಡಬೇಡ್ರಿ. ಕುತ್ತಿಗೆ ನಿಂದ ತೋರಿ ಒಟ್ಟು ಮೌನ ಇರ್ಬೇಕು, ಮಾತಾಡೋಗಿಲ್ಲ ಯಾರು. ಈಗ ವಕ್ರಾಸನ ಮಾಡೋಣ. ಯಾವ ಆಸನ? ಬಲಗಾಲ ಈಗ ಮಾಡ್ತೀರಿ, ತೋಡಿ ಈಗ ಮಾಡ್ತೀರಿ. ಈಗ ಬಲಗಾಲ್ ಮಡ್ಚಿರ್ಲ ಎಲ್ಲರೂ. ಬಲಗಾಲ್ ನೋಡ್ರಿ, ಬಲಗಾಲ್ ಮಡ್ಚಿರ್ಬೇಕು. ಎಡಗೈ ಮೇಲ್ಗಡೆ ಎತ್ತರಿ. ಇದನ್ನ ಈ ರೀತಿ ತೋಳ್ರಿ. ಈಗ ಎಡಗಾಲನ್ನ ಇಲ್ಲಿ ಹಿಡ್ಕೊಂಡು ಮೊಣಕಾಲು ಇರ್ತಾರೆ. ಪೂರ್ಣ ತಿರ್ಗಿಸ್ರಿ. ನೋಡ್ರಿ ಅರಿವಿ ಹಿಂದಿದ್ರೆ ನೀರು ಹೋಗ್ಬೇಕ. ಅದಕ್ಕೆ ಸರ್ ಮಾಡಾಕ್ತಾರೆ ಗಮನಿಸ್ತಾ ಇರಿ. ನೋಡ್ರಿ ಪೂರ್ಣ ಯಾವ ಕಾಲ ಬಡಿಸ್ತೀರಿ ಅದಕ್ಕೆ ಹಿಂದೆ ಇರ್ಬೇಕು. ನಮ್ಮ ಕುತ್ತಿಗೆ ಬಲಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ಉಸಿರಾಟದ ಜೊತೆಗೆ ಇರ್ಬೇಕು. ಈಗ ಎಡಗಾಲನ ಮಡಿಸ್ರಿ. ಯಾವ ಕಾಲ ಬಡಿಸಿದ್ರಿ ಅದಕ್ಕೆ ಹಿಂದ್ಗಡೆ ಒಯ್ರಿ. ಕೈಯನ್ನ ಈ ಕಡೆ ಬಲಗೈ, ಎಡಗೈ ಬಲಗೈ ತೋಳ್ರಿ. ಈಗ ಈ ರೀತಿ ಇಲ್ಲಿ ಬರ್ರಿ. ಪೂರ ತಿರುಗಿಸ್ರಿ. ಈಗ ವಿಶ್ರಾಮ ಬಿಡ್ರಿ. ಈಗ ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಅರ್ಧ ಮಚ್ಚೇಂದ್ರಾಸನ ಅಂತಂದ್ರೆ ಅವರು ಮಚ್ಚೇಂದ್ರ ಅಂತ ದೊಡ್ಡ ಋಷಿಗಳವರು. ಅವರು ಪರಮೇಶ್ವರ ಪಾರ್ವತಿಗೆ ಯೋಗ ಕಲಿಸೋ ಮುಂದೆ ಕಲ್ತಂತವ್ರು. ಕಠಿಣ ಆಸನ ಮಾಡ್ತಿದ್ರು. ಅವ್ರ ಹೆಸರೇ ಇಟ್ಟಾರ. ಅವರು ಮಚ್ಚೇಂದ್ರನಾಥ ಅಂತ ದೊಡ್ಡ ಯೋಗಿಗಳವರು. ಅವ್ರ ಹೆಸರು ಅರ್ಧ ಮಚ್ಚೇಂದ್ರ. ನಾವು ಮಾಡುದು ಅರ್ಧ ಮಚ್ಚೇಂದ್ರಾಸನ. ಪೂರ್ಣ ಮಚ್ಚೇಂದ್ರಾಸನ ಅದನ್ನ ನೀವು ಒಂದ್ಸಲ ಮಾಡಿ ತೋರಿಸ್ತಾನ ನಿಮಗ. ಅದ್ರಾಗ ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಈಗ ಬಲಗಾಲನ್ನ ಈ ರೀತಿ ತೋರಿ, ಹಿಂಗ್ ತೋರಿ. ಈಗ ಇಲ್ಲಿ ಹತ್ಬೇಕು. ಇಲ್ಲಿ ನಿಮ್ ಇದಕ್ಕೆ ಹತ್ಬೇಕು. ಈಗ ಏನಂತಾರೆ ನಿಮ್ಗೆ ತಿಗಕ್ ತಿಗ ಹತ್ತೇರಿ ಅಥವಾ ಏನ ಈ ರೀತಿ ಹೋಗ್ರಿ. ಕನ್ನಡದಾಗ ಏನಂತಾರೋ ಮುಕ್ಕಳು ಎತ್ತಾರಲ್ಲ ಹಚ್ಚು ಹಚ್ಚು. ಈಗ ಎಡಗಾಲನ್ನ ಈ ರೀತಿ ಕೈಲೇ ಒತ್ತುದು.
ನಿಮ್ಗೆ ಗೊತ್ತಿರಲ್ಲ, ಕಾಲ ಇಲ್ಲಿ ಸಮಾಂತರ ಇರ್ಬೇಕದ. ಈಗ ಯುವಕರಿದಿರಲ್ಲ, ಅವ್ರು ಏನ್ ಬೇಕು ಈಗಿಂದ ರೂಢಿ ಮಾಡ್ಕೋಬೇಕು. ಇಲ್ಲಿ ಒಯ್ಯಂಗಿಲ್ಲ, ಇಲ್ಲಿ ತಗೋಬೇಕು. ಹಾ, ಈ ಒತ್ತಬೇಕು, ಈ ಕೈಯನ್ನು ಹಿಂಗ್ ತಗೋಬೇಕು. ಇದನ್ನ ಮಾಡೋದ್ರಿಂದ, ಈ ಆಸನ ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರ ಅಡ್ರಿನಲ್ ಗ್ರಂಥಿ ಗ್ರಂಥಿ ಐತಿ. ಆ ಗ್ರಂಥಿ ಒಳಗ ವಿಷ ತುಂಬಿರ್ತೈತಿ. ನೀವು ಊಟ ಮಾಡಿದ್ದೆಲ್ಲ ಪಿತ್ತ ಆಕೈತ ನೋಡ್ರಿ. ಬಸ್ನ್ಯಾಗ ಹೋಗಿ ವಾಂತಿ ಮಾಡ್ತಿರ್ತೀರಿ, ಎಲ್ಲ ಆಕೈತಿ. ಆ ಪಿತ್ತ ಅಡ್ರಿನಲ್ ಗ್ರಂಥಿ ಒಳಗೇನೆ ನೀವು ಈಗ ಟಾವೆಲ್ ಅರಿವಿ ಹಿಂಡಿ ಪೂರ್ ತೆಗಿತಿರ್ಲ, ಹಾಗೆ ಹಿಂಡಿ ತೆಗೆದ್ರಂದ್ರ ಆ ಅಡ್ರಿನಲ್ ಗ್ರಂಥಿ ವಿಷಯ ಎಲ್ಲ ಹೊರಗೆ ಬರ್ತೈತಿ. ಅದು ಬಂತಂದ್ರ ಚೆನ್ನಾಗಿ ಹಸಿವು ಆಕತಿ. ಭಾಳ ಮಂದಿ ತೆಲ್ ನಿಲ್ಸತ್ರಿ, ಪಿತ್ತ ಆಕತಿ, ಊಟ ಮಾಡಿದಗಳ ಆಕತಿರ್ಲ, ತೆಲ್ ನಿಲ್ಸತ್ರಿ, ಹಾಪ್ ಇಡಾಕಿ ಹೇಳ್ತೈತಿ. ಅವೆಲ್ಲ ಯಾಕೆ ಬರ್ತಾವಲ್ಲ, ಇದರಿಂದ ಬರ್ತಿರ್ತಾವ. ಅದಕ್ಕೆ ನೀ ಅರ್ಧ ಮಚ್ಚಂದ್ರ ಆಸನ ಮಾಡೋದ್ರಿಂದ ಬಹಳ ಆಕ್ಟಿವ್ ಆಗ್ತೀರಿ ನೀವು. ನಿಮ್ಮಿರುವಂತ ಎಲ್ಲ ಊಟ ಏನ್ ಮಾಡಿರ್ತಿಲ್ಲ ಅದನ್ನೆಲ್ಲ ಚೀಲ ನೀವು ಕಸದ ಬುಟ್ಟಿ ಒಳಗೆ ತುಂಬಿದಂಗೆ ಸಿಕ್ಕಂಗೆ ಊಟ ಮಾಡಿ ಬಿಟ್ಟಿರ್ತೀರಿ. ಹಿಂಗಾಗಿ ಅದು ಏನಾಗ್ತೈತಿ, ನಿಮ್ಗೆ ಅಡ್ರಿನಲ್ ಗ್ರಂಥಿ ಒಳಗೆ ವಿಷಯ ಎಲ್ಲ ತುಂಬಿ ಪಿತ್ತ ಆಗ್ತೈತಿ. ಅದೆಲ್ಲ ಕಡಿಮೆ ಮಾಡ್ಕೋಬೇಕು. ಏನ್ ಮಾಡ್ಬೇಕು, ಈ ರೀತಿ ಅರ್ಧ ಮಚ್ಚಂದ್ರ ಆಸನ ಮಾಡ್ಬೇಕು. ಈ ಕೈಯನ್ನು ಎತ್ತಬೇಕು. ಯಾರಿಗೆ ಎಷ್ಟಾಕತ್ತೆ ಅಷ್ಟು ಮಾಡ್ರಿ, ಒಂದೇ ಸಲ ಬರುವುಲ್ಲ. ಈಗ ಮಾಡಬೇಕು. ಈ ಒತ್ತದು ಇದನ್ನ ಹಿಂಗೆ ತಗೋದು, ಇದು ಇಲ್ಲಿ, ಇದು ಇಲ್ಲಿ ಬರಬೇಕು. ಈ ರೀತಿ ಮಾಡಬೇಕು. ಮಧ್ಯಪ್ರದೇಶ ಇದ್ದಾಗ ಹೊಟ್ಟೆ ಭಾಳ ಬಂದಾಗ ಲಘು ಹಣ್ಣಾಗಿಲ್ರಿ. ಅವ್ರಿಗೇನ ಸ್ವಲ್ಪ ಹೊಟ್ಟಿದ್ದವ್ರು ನಡೀದಿಲ್ಲ, ಅವ್ರು ನಿಧಾನವಾಗಿ ಮಾಡ್ರಿ. ಎಷ್ಟು ಬೇಕಷ್ಟು ಅವ್ರು ಇಷ್ಟ ಹಿಡಿದ್ರೆ ನಡೀತೈತೆ ಸಾಕು. ಇಷ್ಟ ಮಾಡೋದು ಅವ್ರು ಇಷ್ಟ ಮಾಡೋದು ಸಾಕು. ಯಾರೇ ವಿದ್ಯಾರ್ಥಿಗಳಿದಾರಲ್ಲ ಅವ್ರು ಹಿಂಗ್ ತೋರಿ, ಹಿಂಗ್ ತೋರಿ, ಈ ರೀತಿ ಮಾಡಬೇಕು. ವಿಶ್ರಾಮ್. ಇನ್ನು ಈ ಕಡೆ ತಗೋರಿ. ಎಡಗಾಲನ್ನ ಬಲದ ತಿಗಕ್ಕಿಲ್ಲೇ ಇರ್ಬೇಕು. ಇದನ್ನ ಈ ಕಾಲುಗಳನ್ನ ಸರಿಸ್ಬೇಕು. ಎಡಗೈನ ಪೂರ್ಣ ಎತ್ತಬೇಕು. ಈ ಬಲಗೈಯಿಂದ ಈ ರೀತಿ ಒತ್ತೋದು. ಇದನ್ನ ಈ ರೀತಿ ತಗೋ, ಪೂರ್ಣ ತೆಗಿಸ್ಬೇಕು. ವಿಶ್ರಾಮ. ಈಗ ಎರಡೂ ಕಾಲುಗಳನ್ನ ಸ್ವಲ್ಪ ಮುಂದೆ ಮಾಡ್ರಿ. ಈಗ ಎರಡೂ ಕಾಲುಗಳನ್ನ ಕೂಡಿಸಿರ್ಲ ಇಲ್ಲ. ಈಗ ಸ್ವಲ್ಪ ಯಾರಿಗೆ ಎಷ್ಟಾಕತ್ತ ಎತ್ತರಿ, ಈಗ ಹಿಂಗ ಎತ್ತರಿ. ಎರಡೂ ಪಾದಗಳ ನೆಲಕ್ಕೆ ಹತ್ತಬೇಕು. ಈ ರೀತಿ ಈ ರೀತಿ ಬರಬೇಕು. ಎರಡೂ ಕಾಲು ಕೂಡಿಸ್ರಿ, ಎರಡೂ ಕಾಲು ಕೂಡಿಸ್ರಿ. ಬಿಡ್ರಿ ಸಾಕು. ಈಗ ಏನ್ ಮಾಡ್ರಿ, ಬಲಗಾಲ ನಿಂಗೆ ಎತ್ತರಿ, ಹಿಂಗಿಡ್ರಿ. ಹಿಂಗ್ ತಗೋರಿ. ಈಗ ಈ ಕೈ ತಗೊಂಡ ಹಿಂಗೆ ಎತ್ತರಿ. ಈ ರೀತಿ ಮಾಡ್ರಿ. ಮಾತಾಡ್ಬೇಡ್ಯಾರು. ಇನ್ನ ಈ ಕಡೆ ತಗೋರಿ, ಚೇಂಜ್. ಈ ತಗೋರಿ. ಇವರ ಬಂದ್ ಮಾಡ್ಬೇಡ, ಅದಾತ ಇದನ್ನ